ತನ್ನ ಗಂಡನನ್ನ ಕೇವಲ ಒಬ್ಬ ಸಾಮಾನ್ಯ ತರಕಾರಿ ಮಾರೋನು ಅಂತ ಅಂದ್ಕೊಂಡು ಹೀಯಾಳಿಸಿ, ಅವಮಾನಿಸಿ ಬಿಟ್ಟು ಹೋದ ಹೆಂಡತಿ. ಅದೇ ಗಂಡ 10 ವರ್ಷಗಳ ನಂತರ ಅದೇ ಹಳ್ಳಿಗೆ ಜಿಲ್ಲಾಧಿಕಾರಿಯಾಗಿ ಕಲೆಕ್ಟರ್ ಆಗಿ ಬಂದಾಗ ನಡೆದ ಘಟನೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸುವಂತೆಯೇ ಇತ್ತು. ಸ್ನೇಹಿತರೆ, ಇದು ಬಿಹಾರದ ಅತ್ಯಂತ ಹಿಂದುಳಿದ ಹಳ್ಳಿಯಾದ ರಾಂಪುರದಲ್ಲಿ ನಡೆದಿರುವಂತಹ ಒಂದು ಕತೆ. ಅಲ್ಲಿನ ಧೂಳಿನ ರಸ್ತೆಗಳು, ಹರಿದು ಹೋದ ಗುಡಿಸಲುಗಳು, ಜನರ ಕಣ್ಣುಗಳಲ್ಲಿನ ಬಡತನವೇ ಅದಕ್ಕೆ ಸಾಕ್ಷಿ. ಆ ಹಳ್ಳಿಯ ಮಾರುಕಟ್ಟೆಯ ಒಂದು ಮೂಲೆಯಲ್ಲಿ ಹಳೆಯ ಮರದ ಬಂಡಿಯ ಮೇಲೆ ತರಕಾರಿ ಮಾರ್ತಾ ಇದ್ದಂಥ ಒಬ್ಬ ಯುವಕ ಇದ್ದ. ಅವನ ಹೆಸರೇ ಆಕಾಶ್ ಸಿಂಗ್. 25 ವರ್ಷದ ಆಕಾಶ್ ಮುಖದಲ್ಲಿ ದಿನವಿಡೀ ದುಡಿದ ದಣಿವಿರ್ತಿತ್ತು. ಆದರೆ ಕಣ್ಣುಗಳಲ್ಲಿ ಮಾತ್ರ IAS ಅಧಿಕಾರಿಯಾಗಬೇಕೆಂಬ ದೊಡ್ಡ ಕನಸಿತ್ತು. ಹಗಲೆಲ್ಲ ಕೂಗಿ ಕೂಗಿ ತರಕಾರಿ ಮಾರ್ತಿದ್ದ ಆಕಾಶ್ ಸಂಜೆ ಆಗ್ತಿದ್ದಂಗೆ ದೀಪದ ಬೆಳಕಿನಲ್ಲಿ ಹಳೆಯ ಪುಸ್ತಕಗಳನ್ನು ತೆರೆದು ಓದ್ತಿದ್ದ. ಇದನ್ನ ನೋಡಿ ಹಳ್ಳಿಯವರು ತರಕಾರಿ ಮಾರುವವನಿಗೆ ಇಷ್ಟೊಂದು ಬೇಕಾ, ಇವನ್ಯಾವ ಸೀಮೆ ಕಲೆಕ್ಟರ್ ಆಗ್ತಾನೆ ಅಂತ ನಗ್ತಾ ಇದ್ರು. ಆಕಾಶ್ ತಾಯಿ ಸುಮಿತ್ರಾದೇವಿ ಮಗನ ಕಷ್ಟ ನೋಡಿ ಕಣ್ಣೀರನ್ನ ಹಾಕ್ತಿದ್ರೆ ಅವರ ನಂಬಿಕೆಯನ್ನ ಎಂದೂ ಕೈಬಿಡಲಿಲ್ಲ. ಅದೇ ಹಳ್ಳಿಯಲ್ಲಿ ರಶ್ಮಿ ಎಂಬ ಸುಂದರ ವಿದ್ಯಾವಂತ ಯುವತಿ ಇದ್ಲು. ಅವಳಿಗೆ ನಗರದ ಐಷಾರಾಮಿ ಜೀವನ, ದೊಡ್ಡ ಕಾರು, ಬಂಗ್ಲೆ, ಸಮಾಜದಲ್ಲಿ ಸಿಗುವ ದೊಡ್ಡ ಗೌರವದ ಬಗ್ಗೆ ವಿಪರೀತವಾದ ವ್ಯಾಮೋಹ ಆಸೆ ಇತ್ತು. ರಶ್ಮಿಯ ತಂದೆ ಬಡತನ ಮತ್ತು ಮಗಳ ವಯಸ್ಸನ್ನ ಮುಚ್ಚಿಡಲು ಆಕಾಶ್ ಒಳ್ಳೆಯವನು ಅಂತ ಹೇಳಿ ಒಂದೇ ಕಾರಣಕ್ಕೆ ಇಬ್ಬರಿಗೂ ಕೂಡ ಮದುವೆಯನ್ನ ಮಾಡಿಸ್ಕೊಡ್ತಾರೆ. ಮದುವೆಯ ನಂತರ ತನ್ನ ಜೀವನ ಬದಲಾಗಬಹುದು ಅಂತ ಹೇಳಿ ರಶ್ಮಿ ಅಂದ್ಕೊಂಡಿದ್ಲು. ಆದರೆ ಬದಲಾಗಿದ್ದು ಕೇವಲ ಅವಳ ಜಾಗ ಮಾತ್ರ, ಪರಿಸ್ಥಿತಿ ಅಲ್ಲ. ಮದುವೆಯ ನಂತರವೂ ಆಕಾಶ್ ಬೆಳಗ್ಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿ ತರೋದು, ದಿನವಿಡೀ ಬಂಡಿ ತಳ್ಳೋದು ಹಿಂಗೆ ಮುಂದುವರಿತು. ಹಳ್ಳಿಯ ಬೇರೆ ಹೆಂಗಸರು ತಮ್ಮ ಗಂಡಂದಿರು ತಂದು ಕೊಟ್ಟ ರೇಷ್ಮೆ ಸೀರೆ, ಒಡವೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ರಶ್ಮಿ ಒಳಗೊಳಗೆ ಕೊರಗ್ತಾ ಇದ್ಲು. ಆಕಾಶ್ ಅವಳಿಗೆ, ರಶ್ಮಿ, ನನಗೆ ಸ್ವಲ್ಪ ಸಮಯ ಕೊಡು, ನಾನು ಖಂಡಿತ ಏನಾದರೂ ಸಾಧಿಸ್ತೀನಿ ಅಂತ ಸಮಾಧಾನ ಪಡಿಸ್ತಾ ಇದ್ದ. ಆದರೆ ರಶ್ಮಿಯ ಸಹನೆ ಅನ್ನೋದು ಮುಗಿದು ಹೋಯಿತು. ಒಂದಿನ ಹಳ್ಳಿಯ ಮಾರುಕಟ್ಟೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಬ್ಬ ವ್ಯಕ್ತಿ ಆಕಾಶ್ನನ್ನ, ಏ ಆಕಾಶ್, ಇವತ್ತು ನಿನ್ನ ತರಕಾರಿ ಬಂಡಿ ವ್ಯಾಪಾರ, ನಿನ್ನ ಕಲೆಕ್ಟರ್ ಓದು ಮುಗಿತಾ ಎಂದು ಲೇವಡಿ ಮಾಡಿದಾಗ ಇಡೀ ಮಾರುಕಟ್ಟೆ ನಕ್ಕಿತ್ತು. ಇದನ್ನ ನೋಡಿದ್ದ ರಶ್ಮಿಯ ಕೋಪ ನಡುಬೀದಿಯಲ್ಲೇ ಸ್ಫೋಟಿಸ್ತು. ಅವಳು ಆಕಾಶ್ ಕಡೆ ನೋಡಿ, ನಾನು ಮದುವೆಯಾಗಿದ್ದು ಒಬ್ಬ ಜವಾಬ್ದಾರಿಯುತ ಗಂಡನನ್ನ ಅಂತ ಅಂದುಕೊಂಡಿದ್ದೆ, ಆದರೆ ನನಗೆ ಸಿಕ್ಕಿದ್ದು ಕೇವಲ ಒಬ್ಬ ತರಕಾರಿ ಮಾರುವ ಕೂಲಿ ಅಂತ ಹೇಳಿ ಕಿರ್ಚಿದ್ಲು. ಇಡೀ ಮಾರುಕಟ್ಟೆ ಸ್ತಬ್ಧವಾಯಿತು. ಆಕಾಶ್ ತಲೆ ತಗ್ಗಿಸ್ತಾನೆ. ಕಣ್ಣಲ್ಲಿ ನೀರಿರಲಿಲ್ಲ, ಆದರೆ ಹೃದಯ ಚೂರಾಗಿತ್ತು. ಅದೇ ರಾತ್ರಿ ರಶ್ಮಿ ತನ್ನ ತಾಯಿ ಮನೆಗೆ ಹೊರಟು ಹೋದ್ಲು. ಮರುದಿನ ಇಡೀ ಹಳ್ಳಿಗೆ ಆಕಾಶ್ ಕೂಡ ಕಾಣಿಸ್ಲಿಲ್ಲ. ಮನೆಯ ಮೇಜಿನ ಮೇಲಿದ್ದ ಚೀಟಿಯಲ್ಲಿ, ಅಮ್ಮ, ನಾನು ಏನಾದರೂ ಸಾಧಿಸುವವರೆಗೂ ಮರಳಿ ಬರಲ್ಲ ಎಂದು ಬರೆದಿತ್ತು. ಇದರ ಬೆನ್ನಲ್ಲೇ ರಶ್ಮಿ ಆಕಾಶ್ಗೆ ಕೋರ್ಟ್ ಮೂಲಕ ವಿಚ್ಛೇದನ ಡೈವೋರ್ಸ್ ಅನ್ನ ನೀಡ್ತಾಳೆ. ಅವಳ ತಂದೆ ಬೇಡ ಅಂದ್ರೂ ಕೇಳದೆ ನನಗೆ ಬಡತನ ಸಹವಾಸವೇ ಬೇಡ ಅಂತ ಹೇಳಿ ಸಹಿ ಹಾಕಿ ಸಂಬಂಧವನ್ನೇ ಮುಗಿಸ್ಬಿಟ್ಲು. ದಿಲ್ಲಿಯ ದಿನಗಳು ಮತ್ತು ಮಹಾಪಲ್ಲಟ. ಅಲ್ಲಿಂದ ಆಕಾಶ್ ದೆಹಲಿಯನ್ನ ತಲುಪ್ತ. ಕೈಯಲ್ಲಿ ಹಣವಿರಲಿಲ್ಲ. ಬದುಕಲು ಹಗಲಿನಲ್ಲಿ ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ಸಿಮೆಂಟ್ ಮೂಟೆಗಳನ್ನು ಹೊರ್ತಾ ಇದ್ದ. ಭುಜಗಳು ನೋವಿನಿಂದ ಊದ್ಕೊಳ್ತಾ ಇದ್ವು. ಆದರೆ ರಾತ್ರಿ ಹೊತ್ತು ಧರ್ಮಶಾಲೆಯ ಮೂಲೆಯಲ್ಲಿ ಕುಳಿತು UPSC ಪರೀಕ್ಷೆಗೆ ಮಾತ್ರ ಓದ್ತಾ ಇದ್ದ. ತರಕಾರಿ ಮಾರುವವನಿಗೆ IAS ಕನಸೆ ಎಂದು ಎಲ್ಲ ಜನರು ನಗ್ತಾ ಇದ್ರು. ಮೊದಲ 2 ಪ್ರಯತ್ನಗಳಲ್ಲಿ ಆಕಾಶ್ ಸೋತು ಹೋದ. ಪುಸ್ತಕ ಕೊಳ್ಳಲು ಹಣವಿಲ್ಲದೆ ತನ್ನ ತರಕಾರಿ ಬಂಡಿಯನ್ನೇ ಮಾರ್ಬಿಟ್ಟಿದ್ದ. ಇದೇ ಸಮಯದಲ್ಲಿ ಹಳ್ಳಿಯಿಂದ ಅವನ ತಾಯಿ ಸುಮಿತ್ರಾದೇವಿ ತೀರ್ಕೊಂಡ ಸುದ್ದಿ ಕೂಡ ಬಂತು. ತಾಯಿಯ ಕೊನೆಯ ದರ್ಶನಕ್ಕೂ ಹೋಗಲಾರದ ಆಕಾಶ್ ರೈಲ್ವೆ ಸ್ಟೇಷನ್ನಲ್ಲೇ ಕುಳಿತು ಇನ್ನು ನನಗೆ ಸೋಲುವ ಹಕ್ಕಿಲ್ಲ ಎಂದು ಪ್ರತಿಜ್ಞೆ ಕೂಡ ಮಾಡ್ತಾನೆ. ಕೊನೆಗೆ 10 ವರ್ಷಗಳ ಕಠಿಣ ತಪಸ್ಸಿನ ನಂತರ ಫಲಿತಾಂಶ ಬಂದಾಗ ಇಡೀ ದೇಶವೇ ಆಕಾಶ್ ಸಿಂಗ್ ಹೆಸರನ್ನ ನೋಡಿ ಕೇಳಿ ಬೆರಗಾಯಿತು. ಆಕಾಶ್ ದೇಶಕ್ಕೆ ಅತ್ಯುನ್ನತ ರ್ಯಾಂಕ್ ಪಡೆದಂತಹ IAS ಅಧಿಕಾರಿಯಾಗಿದ್ದ. ಆಶ್ಚರ್ಯವೆಂದರೆ ಅವನಿಗೆ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದೇ ತನ್ನ ಹಳೆಯ ಹಳ್ಳಿಯಿಂದ ಅದೇ ಜಿಲ್ಲೆಗೆ. ಈಗ ಅವನ ಹೆಸರಿನ ಮುಂದೆ ಜಿಲ್ಲಾಧಿಕಾರಿ ಆಕಾಶ್ ಸಿಂಗ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಬರೆಯಲಾಗಿತ್ತು. 10ನೇ ವರ್ಷದ ಆ ತೀರ್ಪಿನ ದಿನ ಕಲೆಕ್ಟರ್ ಆದ ನಂತರ ಆಕಾಶ್ ಯಾವುದೇ ಅಮ್ಮು ಬಿಮ್ಮು ಇಲ್ಲದೆ ಮೌನವಾಗಿ ಕೆಲಸವನ್ನು ಆರಂಭಿಸ್ತಾನೆ. ಒಂದಿನ ಜಿಲ್ಲೆಯ ಹಳೆಯ ನದಿ ತೀರದ ಅಕ್ರಮ ಗುಡಿಸಲುಗಳನ್ನು ತೆರವುಗೊಳಿಸುವ ಕಡತ ಅವನ ಕೈ ಸೇರಿತು. ಅದರಲ್ಲಿ ಅವನ ಹಳೆಯ ಹಳ್ಳಿಯಾದ ರಾಂಪುರದ ಕೂಡ ಹೆಸರಿತ್ತು. ಮರುದಿನವೇ ಕಲೆಕ್ಟರ್ ಕಾರುಗಳು ಸಾಲು ಸಾಲಾಗಿ ಹಳ್ಳಿಯತ್ತ ಬಂದು ಸಾಗಿದ್ವು.
ಇನ್ನೊಂದೆಡೆ ದೊಡ್ಡ ಕನಸು ಕಂಡು ಆಕಾಶ್‌ನನ್ನ ಬಿಟ್ಟು ಹೋಗಿದ್ದ ರಶ್ಮಿಯ ಜೀವನ ಸಂಪೂರ್ಣ ದುರಂತವಾಗಿ ಮಾರ್ಪಟ್ಟಿತ್ತು. ಆಕಾಶ್‌ನನ್ನ ಬಿಟ್ಟ ನಂತರ ಅವಳು ನಗರದ ಶ್ರೀಮಂತ ಯುವಕ ರೋಹನ್‌ನನ್ನ 2ನೇ ಮದುವೆಯಾಗಿ ಖುಷಿಯಾಗೇ ಇದ್ಳು. ಆದ್ರೆ ರೋಹನ್ ಬಹಳ ಕುಡುಕ. ಹೋಗ್ತಾ ಹೋಗ್ತಾ ಜೂಜುಕೋರನಾಗಿದ್ದ. ಮದುವೆಯ ಕೆಲವೇ ವರ್ಷಗಳಲ್ಲಿ ರಶ್ಮಿಯ ಒಡವೆ, ಆಸ್ತಿ, ಮನೆ ಎಲ್ಲವನ್ನ ಜೂಜಿನಲ್ಲಿ ಸೋತಿದ್ದ. ಒಂದು ರಾತ್ರಿ ಅವಳನ್ನ ಬೀದಿಗೆ ತಳ್ಳಿ ಓಡಿ ಹೋಗಿದ್ದ ಕೂಡ. ಸ್ವಂತ ತಾಯಿ ಮನೆಯವರು ಕೂಡ ಅವಳನ್ನ ಸೇರಿಸ್ಕೊಳ್ಳಿಲ್ಲ. ಕೊನೆಗೆ ಅದೇ ರಶ್ಮಿ ಬದುಕಲು ದಾರಿ ಇಲ್ಲದೆ ರಾಂಪುರದ ನದಿ ತೀರದ ಒಂದು ಸಣ್ಣ ಅಕ್ರಮ ಗುಡಿಸಲಿನಲ್ಲಿ ವಾಸ ಕೂಡ ಮಾಡ್ತಾ ಇದ್ಲು. ಪ್ರತಿದಿನ 2 ಹೊತ್ತಿನ ಗಂಜಿಗೂ ಅವಳು ತುಂಬ ಪರದಾಡಬೇಕಾಗಿತ್ತು. ಇವತ್ತು ಕಲೆಕ್ಟರ್ ಬಂದು ನಮ್ಮ ಗುಡಿಸಲುಗಳನ್ನ ಬುಲ್ಡೋಸರ್ನಿಂದ ಉರುಳಿಸ್ತಾರೆ ಎಂಬ ಸುದ್ದಿ ಕೇಳಿ ರಶ್ಮಿ ಪ್ರಾಣವೇ ಹೋದಂಗಾಗೋಯ್ತು. ಮರುದಿನ ಬೆಳಗ್ಗೆ ಕಲೆಕ್ಟರ್ ಕಾರ್ ಬಂದು ನಿಂತಿತ್ತು. ಕಾರಿನಿಂದ ಬಿಳಿ ಶರ್ಟ್ ಧರಿಸಿ ಅತ್ಯಂತ ಗಂಭೀರವಾಗಿ ಇಳಿದ ಅಧಿಕಾರಿಯನ್ನ ನೋಡಿ ಇಡೀ ಹಳ್ಳಿ ಮತ್ತು ರಶ್ಮಿ ಇಬ್ಬರು ಕೂಡ ಸ್ತಬ್ಧರಾಗಿ ಹೋಗ್ತಾರೆ. ಅವಳು ಅಂದು ಕೇವಲ ತರಕಾರಿ ಮಾರೋನು ಅಂತ ಹೇಳಿ ನಡುಬೀದಿಯಲ್ಲಿ ಅವಮಾನಿಸಿದ್ದ ಅದೇ ಮುಖ ಇಂದು ಇಡೀ ಜಿಲ್ಲೆಯನ್ನೇ ಆಳುವಂತಹ ಕಲೆಕ್ಟರ್ ಆಗಿ ಅವಳ ಮುಂದೆ ನಿಂತಿತ್ತು. ರಶ್ಮಿಯ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿದ್ದಿತ್ತು. ಅವಳ ಕಣ್ಣುಗಳಲ್ಲಿ ತಲೆ ತಗ್ಗಿಸುವ ನಾಚಿಕೆ ಕೂಡ ಇತ್ತು. ಆಕಾಶ್ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸುತ್ತಾ ರಶ್ಮಿಯ ಗುಡಿಸಲಿನ ಮುಂದೆ ಬಂದು ನಿಲ್ತಾನೆ. ರಶ್ಮಿ ನಡುಗುತ್ತಾ ಕಣ್ಣೀರನ್ನ ಹಾಕುತ್ತಾ ಅವನ ಮುಂದೆ ಬಂದು, ಆಕಾಶ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ಅಂತ ಬಿಕ್ಕಿ ಬಿಕ್ಕಿ ಹತ್ಲು. ಇಡೀ ಹಳ್ಳಿ ಕಲೆಕ್ಟರ್ ಈಗ ಇವಳಿಗೆ ತಕ್ಕ ಪಾಠ ಕಲಿಸ್ತಾನೆ ಅಂತ ಅಂದ್ಕೊಂಡ್ಬಿಡ್ತು. ಆದರೆ ಆಕಾಶ್ ಮುಖದಲ್ಲಿ ನಿಜವಾಗ್ಲೂ ಪ್ರತೀಕಾರದ ಭಾವನೆಯೇ ಇರಲಿಲ್ಲ. ಅವನು ಅಧಿಕಾರಿಗಳಿಗೆ ಕಡತವನ್ನು ಮರುಪರಿಶೀಲಿಸಲು ಆದೇಶಿಸಿದ. ನದಿ ತೀರದ ಹಳೆಯ ನಕ್ಷೆಯನ್ನು ತರಿಸಿ ಅಳೆದಾಗ ಆ ಬಡವರ ಗುಡಿಸಲುಗಳು ಅಕ್ರಮ ಜಾಗದಲ್ಲಿರಲಿಲ್ಲ, ಬದಲಾಗಿ ಕಾನೂನುಬದ್ಧ ವ್ಯಾಪ್ತಿಯಲ್ಲೇ ಇತ್ತು ಎಂದು ಸಾಬೀತಾಗುತ್ತೆ. ಆಕಾಶ್ ತಕ್ಷಣವೇ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ರದ್ದುಗೊಳಿಸಿ ಬಡವರ ಗುಡಿಸಲುಗಳನ್ನು ಉಳಿಸ್ಕೊಡ್ತಾನೆ. ಅದರಲ್ಲಿ ರಶ್ಮಿಯ ಗುಡಿಸಲು ಕೂಡ ಉಳಿಯಿತು. ಹೊರಡುವ ಮುನ್ನ ಆಕಾಶ್ ರಶ್ಮಿಯ ಕಣ್ಣುಗಳನ್ನೇ ನೇರವಾಗಿ ನೋಡಿ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ದ. ರಶ್ಮಿ, ನಾನು ಇಂದಿಗೂ ಅದೇ ತರಕಾರಿ ಬಂಡಿಯನ್ನು ತಳ್ಳುವವನಾಗಿಯೇ ಉಳಿದಿದ್ರೆ ನೀನು ನನ್ನನ್ನು ಒಬ್ಬ ಮನುಷ್ಯ ಅಂತನಾದರೂ ಗೌರವಿಸ್ತಿದೀಯಾ? ಆ ಒಂದೇ ಒಂದು ಪ್ರಶ್ನೆ ರಶ್ಮಿಯ ಬಳಿಗೆ ಉತ್ತರಿಸೋಕೆ ಯಾವುದೇ ಪದಗಳಿರಲಿಲ್ಲ. ಸತ್ಯಕ್ಕೆ ಉತ್ತರದ ಅಗತ್ಯವಿರಲಿಲ್ಲ. ಆಕಾಶ್ ಹಿಂದೆ ತಿರುಗಿ ನೋಡದೆ ಕಾರ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕೆಲವೇ ದಿನಗಳಲ್ಲಿ ಆಕಾಶ್ ತನ್ನ ತಾಯಿ ಸುಮಿತ್ರಾ ದೇವಿಯ ನೆನಪಿನಲ್ಲಿ ಅದೇ ಹಳ್ಳಿಯ ಮಾರುಕಟ್ಟೆಯ ಜಾಗದಲ್ಲಿ ಒಂದು ದೊಡ್ಡ ಸರ್ಕಾರಿ ಶಾಲೆಯನ್ನು ಕೂಡ ಕಟ್ಟಿಸ್ತಾನೆ. ಒಮ್ಮೆ ಆಕಾಶ್ ತರಕಾರಿ ಮಾರ್ತಿದ್ದ ಜಾಗದಲ್ಲಿ ಇಂದು ಬಡ ಮಕ್ಕಳ ವಿದ್ಯಾಭ್ಯಾಸದ ನಗು ಕೇಳಿಸ್ತಾ ಇದೆ. ರಶ್ಮಿ ಇಂದಿಗೂ ಕೂಡ ಅದೇ ಗುಡಿಸಲಿನಲ್ಲಿ ಬದುಕ್ತಾ ಇದ್ದಾಳೆ. ಆದರೆ ಈಗ ಅವಳ ಮನಸ್ಸು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇದೆ. ಸ್ನೇಹಿತರೆ, ಒಬ್ಬ ಮನುಷ್ಯನ ಇಂದಿನ ಬಡತನ ಆಗಿರ್ಬೋದು, ಅವರು ಒಳ್ಳೆತನ ಆಗಿರ್ಬೋದು, ಅವ್ನು ಮಾಡೋ ಸಣ್ಣ ಕೆಲಸ ಆಗಿರ್ಬೋದು, ಅವನ ಯೋಗ್ಯತೆಯನ್ನು ನಿರ್ಧರಿಸೋದಿಲ್ಲ. ಮನುಷ್ಯನಿಗೆ ದಯವಿಟ್ಟು ಅವನು ಒಳ್ಳೆತನ, ಅವನ ಮನಸ್ಥಿತಿಯನ್ನು ನೋಡಿ ಅವನ ಸಂಕಲ್ಪ ನಾಳೆ ಅವನನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದಾಗಿರುತ್ತೆ. ಯಾರನ್ನೋ ಅವರವರ ಪರಿಸ್ಥಿತಿಯನ್ನು ನೋಡಿ ಅಳಿಬೇಡಿ, ಬೈಬೇಡಿ. ಯಾಕಂದರೆ ಸಮಯ ಬದಲಾಗಲು ಕ್ಷಣ ಸಾಕಲ್ವಾ? ಆದರೆ ನೀವು ಮಾಡಿದ ಅವಮಾನ ಇದೆಯಲ್ಲ, ಅದು ಜೀವ ಇರೋ ತಕ್ಕ ಮಾಯ ಆಗೋದಿಲ್ಲ. ಬಡತನದ ಕಾರಣಕ್ಕೆ ಗಂಡನನ್ನು ಬಿಟ್ಟು ಹೋದ ಹೆಂಡತಿ ಅವನು ಯಶಸ್ವಿಯಾದ ಮೇಲೆ ಕೇವಲ ಕ್ಷಮೆ ಕೇಳಿದ್ರೆ ಸಾಕಾ? ಗಂಡ ಅವಳನ್ನು ಮತ್ತೆ ಸ್ವೀಕರಿಸಬೇಕಾಗಿತ್ತಾ? ರಶ್ಮಿಗೆ ಸಿಕ್ಕ ಶಿಕ್ಷೆ ಸರಿಯೇನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಇನ್ನೊಂದಷ್ಟು ಕಥೆಗಳು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಭಾವನಾತ್ಮಕ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಎಂಥ ಕಥೆಗಳು ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.